रायबाग तालुक्यातील बस्तवाड गावामध्ये बेकायदेशीरपणे चालवण्यात येणारे स्टोन क्रशर बंद करण्यात यावेत अशी मागणी करत शुक्रवारी शेतकरी संघटनेच्या पदाधिकाऱ्यांनी आंदोलन करून जिल्हाधिकाऱ्यांना निवेदन सादर केले। बस्तवाड गावाच्या परिसरात बेकायदेशीररित्या कार्यरत असलेल्या स्टोन क्रशरमुळे शेती जमीन, पिके तसेच नागरिकांच्या आरोग्याला गंभीर धोका निर्माण झाला आहे असा आरोप शेतकऱ्यांनी केला। संबंधित अधिकारी कोणतीही कारवाई न करता दुर्लक्ष करत असल्याबद्दल त्यांनी तीव्र नाराजी व्यक्त केली। ರಾಯಬಾಗ್ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಗೈರಾಣ್ ಜಾಗದಲ್ಲಿ ಸ್ಟೋನ್ ಕ್ರಷರ್ ಮಷೀನ್ ಅನ್ನು ಮಾಡಲಿಕತ್ತಾರ। ಅದು ಸ್ಟೋನ್ ಕ್ರಷರ್ ಬಂದ್ ಆಗಬೇಕು, ಯಾಕಂತಂದ್ರೆ ಅಲ್ಲಿ ಸಮೀಪದ ನೂರಾರು ಎಕರೆಗಳು ಕೃಷಿ ಜಮೀನಿದ್ದು ಹಾಗೂ ಶಾಲಾ ಕಾಲೇಜುಗಳು, ಅಲ್ಲಿ ಶಾಲಾ ವಸತಿ ಶಾಲೆ ಈ ರೀತಿ ಇರೋದ್ರಿಂದ ನಾವು ಹಲವಾರು ಬಾರಿ 5-6 ವರ್ಷಗಳಿಂದ ನಾವು ಅಲ್ಲಿ ಆಗಬಾರದು, ಬೇರೆ ಬೇರೆ ಯಾವುದೇ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಆಗಲಿ ಅಥವಾ ಸ್ಟೋನ್ ಕ್ರಷರ್ದು ಈ ಥರ ಆಗಬಾರ್ದು। ಯಾಕಂತಂದ್ರೆ ಅಲ್ಲಿ ಒಂದು ಬ್ಲಾಸ್ಟಿಂಗ್ ಮಾಡೋದ್ರಿಂದ, ಕ್ರಷರ್ ಮಾಡೋದ್ರಿಂದ ಧೂಳು ಇದರಿಂದ ಎಲ್ಲ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದ್ರಿಂದ ಇದು ಆಗಲೇಬಾರದು ಅಂತ ನಮ್ಮ ರಾಯಬಾಗ್ ತಾಲೂಕಿನ ಬಸ್ತವಾಡ ಗ್ರಾಮದ ಜನರು, ಗ್ರಾಮಸ್ಥರು ಅಲ್ಲಿದ ಸಾಕಷ್ಟು ಬಾರಿ ಹಲವಾರು ಸಲ ಅದನ್ನ ನಿವೇದನೆ ಕೊಟ್ಟರು ಸಹಿತ ಮತ್ತಲ್ಲಿ ಚಾಲೂ ಮಾಡ್ಲಿಕ್ಕಿದ್ದಾರೆ। ಇವತ್ತು ನಾವು DC ಸಾಹೇಬರಿಗೆ ಅವರಿಗೆ ಒಂದು ಇವತ್ತು ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ। ಅದನ್ನೆಲ್ಲ ನೋಡ್ಕೊಂಡ ನಮಗೊಂದು ನಮ್ಮ ವಿಶ್ವಾಸದ ಅಲ್ಲಿ ಬೇರೆ ಬೇರೆ ಒಂದು ಏನಾದರೂ ಹಾಸ್ಪಿಟಲ್ ಆಗಲಿ ಅಥವಾ ಒಂದು ದೊಡ್ಡ ಒಂದು ಯೂನಿವರ್ಸಿಟಿ KB ಈ ಥರ ಆದ್ರಂತಂದ್ರೆ ಒಂದು ಬೆಳವಣಿಗೆ ಪ್ರಗತಿ ಹಾದಿಯೊಳಗೆ ಹೋಗ್ತದಂತ ಈ ಸಂದರ್ಭದಲ್ಲಿ ನಾವು ಎಲ್ಲ ಇಡೀ ರೈತ संघटने ನಮ್ಮ बस्तवाड ग्रामस्थರು ಕೂಡಿ ನಾವು ಈ संदर्भात राघवेंद्र नाईक रैत या समस्येवर तातडीने तोडगा न निघाल्यास आगामी काळामध्ये तीव्र आंदोलन छेडण्यात येईल असा इशाराही शेतकरी संघटनेने दिला। यावेळी राघवेंद्र नायक यांच्यासह अन्य पदाधिकारी व कार्यकर्ते उपस्थित होते। कृष्णा कांबळे, KMM मराठी, बेळगाव।